ಕಲಬುರಗಿಯ ಮಹಾದಾಸೋಹಿ ಶರಣಬಸಪ್ಪ ಅಪ್ಪನವರು ಇಂದು ಲಿಂಗೈಕ್ಯರಾಗಿದ್ದಾರೆ. ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ವಯೋಸಹಜ ಕಾಯಿಲೆಯಿಂದ ಲಿಂಗೈಕ್ಯರಾಗಿದ್ದಾರೆ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿದ್ದ ಅಪ್ಪನವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಶರಣಬಸಪ್ಪ ಅಪ್ಪ ಅವರೀಗ ದೈವಾಧೀನರಾಗಿದ್ದಾರೆ. ಲಕ್ಷಾಂತರ ಭಕ್ತರನ್ನ ಅಗಲಿದ್ದಾರೆ ಸ್ವಾಮಿಗಳು. ಈಗ ಕಲಬುರಗಿಯ ದಾಸೋಹ ಮಹಾಮನೆಯಲ್ಲೇ ಲಿಂಗೈಕ್ಯರಾಗಿದ್ದಾರೆ. ಲಕ್ಷಾಂತರ ಭಕ್ತರನ್ನು ಅಗಲಿದ್ದ ಶರಣಬಸಪ್ಪ ಅಪ್ಪನವರು ಕಳೆದ 15 ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿದ್ದರು. ಅಪ್ಪನವರು ಗೃಹ ಆರೈಕೆಗೆ ಶಿಫಾರಸು ಮಾಡಿದ್ರು ಕೂಡ ವೈದ್ಯರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಪ್ಪಾಜಿಯವರು ಲಿಂಗೈಕ್ಯರಾಗಿದ್ದಾರೆ. ಎಂದು ದಾಸೋಹ ಮಹಾಮನೆಯಲ್ಲೇ ಅಪ್ಪಾಜಿ ಲಿಂಗೈಕ್ಯರಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಲಬುರಗಿಯ ಮಹಾದಾಸೋಹಿಯಾದಂಥ ಶರಣಬಸಪ್ಪ ಅಪ್ಪನವರು ನಮ್ಮನ್ನೆಲ್ಲ ಬಿಟ್ಟು ಈಗ ಅಗಲಿರುವಂಥದ್ದು. ಮನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಶ್ರೀಕಾಂತ್. ಮಹಾ ಅಪ್ಪನವರು ಶರಣಬಸಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಟೀಗ ಅಗಲಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಕಾರ್ತಿಕ್, ಏನು ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದ ಆರಾಧ್ಯ ದೈವ ಹಾಗೂ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದಂತ ಶರಣಬಸವಪ್ಪ ಅಪ್ಪ ಅವರು ವಯೋಸಹಜ ಕಾಯಿಲೆಯಿಂದ ಲಿಂಗೈಕ್ಯರಾಗಿರುವಂತದ್ದು. 91 ವರ್ಷದವರಾದ ಅವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಕಳೆದ 15 ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಇನ್ನು ವೈದ್ಯರು ಇಂದು ಅವರನ್ನ ಗೃಹ ಆರೈಕೆಗೆ ಶಿಫಾರಸು ಮಾಡಿದ ಹಿನ್ನೆಲೆ ಅವರಿಗೆ ದೇವಸ್ಥಾನದ ಮಹಾಮನೆಗೆ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಮನೆಗೆ ಶಿಫ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅಪ್ಪಾಜಿ ಅವರು ಇದೀಗ ಲಿಂಗೈಕ್ಯರಾಗಿರುವಂತದ್ದು. ಶರಣಬಸಪ್ಪ ಅಪ್ಪ ಅವರು ಕಲ್ಯಾಣ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಕೂಡ ಲಕ್ಷಾಂತರ ಭಕ್ತ ಬಳಗವನ್ನು ಹೊಂದಿದ್ದು ಇದೀಗ ಅಪ್ಪಾಜಿ ಅವರ ನಿಧನದಿಂದ ಇಡೀ ಭಕ್ತ ಕುಲಕ್ಕೆ ನೋವುಂಟಾಗಿರುವಂತದ್ದು. ಇನ್ನು ಅಪ್ಪಾಜಿ ಅವರ ನಿಧನಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು, ರಾಜಕೀಯ ಮುಖಂಡರು ಹಾಗೂ ಮಠಾಧೀಶರು ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಭಕ್ತಾದಿಗಳು ಹೇಗಿದ್ರು, ಇವ್ರ ಜೊತೆ ಹೇಗಿತ್ತು ಒಡನಾಟ ಅಂತ ಭಕ್ತಾದಿಗಳೊಟ್ಟಿಗೆ ಸ್ವಾಮಿಗಳದು ಅಂತ? ಇನ್ನು ಕಾರ್ತಿಕ್, ಏನು ಅಂದ್ರೆ ಶರಣಬಸಪ್ಪ ಅಪ್ಪ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇನ್ನು ಈ ಭಾಗದಲ್ಲಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಸ್ಥಾಪನೆ ಮಾಡುವ ಮೂಲಕ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದ್ದಾರೆ. ಇನ್ನು ಭಕ್ತಾದಿಗಳೊಂದಿಗೆ ಅವರು ಸದಾ ಹೊಂದಾಣಿಕೆ ಒಡನಾಟವನ್ನು ಹೊಂದಿರುವಂತದ್ದು. ಮಹಾರಾಷ್ಟ್ರ ಮಾತ್ರವಲ್ಲದೆ, ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ನಾನಾ ರಾಜ್ಯಗಳಿಂದಲೂ ಕೂಡ ಅವರಿಗೆ ಲಕ್ಷಾಂತರ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನು ಅಪ್ಪಾಜಿ ಅವರು ಹೊಂದಿದ್ರು. ಇದೀಗ ಅವರ ಅಗಲಿಕೆಯಿಂದ ಇಡೀ ಭಕ್ತ ಕುಲಕ್ಕೆ ಉಂಟಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್. ಬನ್ನಿ ಬಗ್ಗೆ ಹೆಚ್ಚಿನ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅವರ ಭಕ್ತರಾದಂಥ ನಾಗಲಿಂಗಯ್ಯ ಮಠಪತಿ ಅವರಿದ್ದಾರೆ. ನಾಗಲಿಂಗಯ್ಯ ಅವರೇ,
ಹೇಗಿದ್ರು ಅಪ್ಪಾಜಿ ನಿಮ್ಮ ಜೊತೆಗೆ, ಹೇಗಿತ್ತು ಒಡನಾಟ ಅವರೊಟ್ಟಿಗೆ ನಿಮ್ಮದು ಅಂತ? ಕಳೆದ 2.5 ದಶಕಗಳಿಂದ ನಿರಂತರವಾಗಿ ಅವರ ಸಾನ್ನಿಧ್ಯ ಮತ್ತು ಅವರ ಮಾರ್ಗದರ್ಶನ ನನ್ನನ್ನೂ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯ ಅನೇಕ ಭಕ್ತಾದಿಗಳಿಗೆ ದೊರೆತು ಅಕ್ಷರ, ಅನ್ನ, ಅರಿವು, ಆಶ್ರಯ, ಔಷಧಿ ಈ ಎಲ್ಲ ಶಿವತತ್ವಗಳನ್ನ ತಮ್ಮ ಜೀವನದ ಸಾಧನೆಯಾಗಿಸಿಕೊಂಡು, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಪೂರ್ವದಲ್ಲಿ ಕರಿತೀವಿ ಸರ್, ಈ ಭಾಗದಲ್ಲೂ ದೊಡ್ಡ ಅಕ್ಷರ ಕ್ರಾಂತಿ ಮಾಡಿದಂತ ಅಕ್ಷರದ ಸಂತ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಅವತ್ತು ಶರಣ ಸಂಸ್ಥಾನ ತೆರೆದಂತ ಈ ವಿದ್ಯಾಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡಿದವರು ಇವತ್ತು ರಾಜ್ಯ, ದೇಶ, ವಿಶ್ವದಲ್ಲಿ ನೆಲೆಸಿದ್ದಾರೆ. ಆದ್ರೆ ಈ ಭಾಗದ ಕುರಿತು, ಈ ಭಾಗದ ಜನತೆಯ ಬದುಕಿನ ಕುರಿತು ಅಪ್ಪ ಅವರಿಗೆ ಬಹಳ ದೊಡ್ಡ ಕನಸುಗಳಿತ್ತು. ಹೀಗಾಗಿ ಅವರು ಹೊಸ ಹೊಸ ಕೋರ್ಸ್ಗಳನ್ನ, ಹೊಸ ಹೊಸ ಚಿಂತನೆಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರ ಮೂಲಕ ಧರ್ಮ ಕೈಂಕಾರ್ಯಗಳೊಂದಿಗೆ ಶೈಕ್ಷಣಿಕವಾಗಿ ಈ ಭಾಗಕ್ಕೆ ದೊಡ್ಡ ಕೊಡುಗೆ ಕೊಡೋದ್ರ ಮೂಲಕ ಜನಮಾನಸದಲ್ಲಿ ಶಾಶ್ವತವಾಗಿ ಅವರು ನೆಲೆ ಊರುವಂತೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವರು ವಿದ್ಯಾ ಭಂಡಾರಿಗಳು ಹೌದು. ಸುಮಾರು ಎಷ್ಟು ಜನ ಸೇರಿರ್ಬೋದು ಈಗ ಅಪ್ಪಾಜಿಯವರ ಒಂದು ಲಿಂಗೈಕ್ಯ ಕ್ರಿಯೆಯಲ್ಲಿ ಅಂತ? ಈ ಕಲಬುರಗಿ ಶೋಕ ಸಾಗರದಲ್ಲಿ ಮುಳುಗಿದೆ. ವಿಶೇಷವಾಗಿ ಶರಣ ಸಂಸ್ಥಾನದ ಅಂಗಳದಲ್ಲಿ ಈಗ 10,000ಕ್ಕಿಂತ ಹೆಚ್ಚು ಜನ ಇನ್ನೂ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಪೂಜ್ಯ ಅಪ್ಪಾಜಿಯವರ ಅಂತ್ಯಕ್ರಿಯೆ ಇರೋದ್ರಿಂದ ಲಕ್ಷೋಪಲಕ್ಷ ಜನ ಬಂದು ಅವರ ಪಾರ್ಥಿವ ಶರೀರದ ದರ್ಶನ ಪಡಿತಾರೆ. ಇಲ್ಲೇ ಶರಣ ಸಂಸ್ಥಾನದ ಶರಣ ಬಸವೇಶ್ವರರ ದಾಸೋಹದ ಅಂಗಳದಲ್ಲಿನೇ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯ ಪ್ರಕಾರ ಅವರ ಅಂತ್ಯಕ್ರಿಯೆ ಆಗೋದ್ರಿಂದ ಈ ಭಾಗದ ಮಠಾಧೀಶರು, ಎಲ್ಲಾ ಧರ್ಮಗುರುಗಳು, ರಾಜಕೀಯ ಧುರೀಣರು, ಗಣ್ಯರು, ಭಕ್ತಾದಿಗಳು ಎಲ್ಲರೂ ಪಾಲ್ಗೊಳ್ತಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಲಿಂಗಯ್ಯ ಅವರೇ.